ಹಾಯ್ ಗೈಸ್, ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ ಕುಶಾಣರ ಸಾಮ್ರಾಜ್ಯದ ಬಗ್ಗೆ ಸಂಬಂಧಿಸಿದಂಥ ಪ್ರಮುಖ ಪ್ರಶ್ನೆಗಳಿರ್ತಾವೆ ನೋಡ್ರಿ. ದಿನನಿತ್ಯ ನಾವು ಚಾಪ್ಟರ್ ವೈಸ್ ಏನಪ್ಪ ಅಂತಂದರೆ MCQs ಮಾಡ್ತಾಯಿದ್ದೀವಿ. ಅದನ್ನು ತಪ್ಪದೇ ಎಲ್ಲರೂ ವಿಡಿಯೋನ ನೋಡಿಕೊಳ್ಳಿ. ಬೆಳಿಗ್ಗೆ ಕರೆಂಟ್ ಅಫೇರ್ಸ್ ವಿತ್ GK ಆದ ಒಂದು ವಿಡಿಯೋ ಹಾಕಿದ್ದೆ, ಅದನ್ನು ಯಾರು ನೋಡಲು ಹೋಗಿ ನೋಡಿಕೊಳ್ಳಿ. ಇವತ್ತಿನ ಒಂದು ವಿಡಿಯೋ ಕುಶಾಣರ ಸಾಮ್ರಾಜ್ಯದ ಬಗ್ಗೆ ಚಾಪ್ಟರ್ ವೈಸ್ ಅಧ್ಯಾಯವಾರು ಪ್ರಶ್ನೆಗಳಿದ್ದಾವೆ ನೋಡ್ರಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಮೊದಲನೇ ಒಂದು ಪ್ರಶ್ನೆಯನ್ನು ನೋಡೋಣ. ಮೊದಲನೇ ಒಂದು ಪ್ರಶ್ನೆ, ಕುಶಾಣರ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಕುಶಾಣ ಸಾಮ್ರಾಜ್ಯದ ಸ್ಥಾಪಕ ಸರಿಯಾದ ಉತ್ತರ ಆಪ್ಷನ್ ಎ ಕುಜಲ್ ಕಡ್ಪೇಸಸ್ ನೋಡ್ರಿ. ಎಲ್ಲರೂ ಕನಿಷ್ಕ ಅಂತಲೇ ಹಾಕಿರ್ತಾರೆ ಕೆಲವು ಜನ, ಇನ್ನು ಕೆಲವು ಜನ ಯಾರು ಸರಿಯಾಗಿ ಓದಿರ್ತಾರೋ ಅವರು ಕುಜಲ್ ಕಡ್ಪೇಸಸ್ ಹಾಕಿರ್ತಾರೆ ನೋಡ್ರಿ. ಕುಶಾಣ ಸಾಮ್ರಾಜ್ಯದ ಸ್ಥಾಪಕ ಯಾರು? ಕುಜಲ್ ಕಡ್ಪೇಸಸ್ ಆಗಿರ್ತಾರೆ ನೋಡ್ರಿ. ಸರಿಯಾದ ಉತ್ತರ ಆಗಿದೆ ನೋಡಿ, ಕುಜಲ್ ಕಡ್ಪೇಸಸ್. ಕುಜಲ್ ಕಡ್ಪೇಸಸ್ ಏನಪ್ಪ ಅಂತಂದರೆ ಮೊದಲನೇ ಶತಮಾನದಲ್ಲಿ ಕುಶಾಣರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುತ್ತಾನೆ. ಯಾವಾಗಂದರೆ ಕ್ರಿಸ್ತಶಕ 30ರವರೆಗೆ ಸುಮಾರಿಗೆ ಆ ಒಂದು ಕಾಲದಲ್ಲಿ ಸ್ಥಾಪನೆ ಮಾಡ್ತಾನೆ ಅಂತ ಹೇಳ್ಬೋದು. ಇವನೇನು ಮಾಡ್ತಾನೆ ಅಂದರೆ ಕಾಬೂಲ್ ಕಣಿವೆ ಮತ್ತು ಗಾಂಧಾರ್ ಪ್ರದೇಶಗಳನ್ನು ವಶಪಡಿಸಿಕೊಂಡಿಗೆಸಿಂದ ಈ ಒಂದು ಕುಶಾಣರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂಥ ವ್ಯಕ್ತಿಯಾಗಿರ್ತಾನೆ ಕುಜಲ್ ಕಡ್ಪೇಸಸ್. ಎರಡನೇ ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಕುಶಾಣರ ವಂಶದ ಅತ್ಯಂತ ಪ್ರಸಿದ್ಧ ಮತ್ತು ಶ್ರೇಷ್ಠ ದೊರೆ ಯಾರು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಕುಶಾಣರ ವಂಶದ ಅತ್ಯಂತ ಪ್ರಸಿದ್ಧ ಮತ್ತು ಶ್ರೇಷ್ಠ ದೊರೆ, ಇದಕ್ಕೆ ಸರಿಯಾದ ಉತ್ತರ ಕಾನಿಷ್ಕ ನೋಡಿ. ಆಪ್ಷನ್ ಸಿ ಕಾನಿಷ್ಕ ಸರಿಯಾದ ಉತ್ತರ ಆಗಿದೆ. ಕುಶಾಣರ ವಂಶದ ಅತ್ಯಂತ ಪ್ರಸಿದ್ಧ ವ್ಯಕ್ತಿಯಾಗಿರ್ತಾನೆ, ಜೊತೆಗೆ ಶ್ರೇಷ್ಠ ವ್ಯಕ್ತಿಯಾಗಿರ್ತಾನೆ ಅಂತಲೇ ಹೇಳ್ಬೋದು. ಕಾನಿಷ್ಕ ಸರಿಯಾದ ಉತ್ತರ ಆಗಿದೆ ನೋಡಿ. ಕಾನಿಷ್ಕ ಏನಪ್ಪ ಅಂತಂದರೆ ಕುಶಾಣರ ಅತ್ಯಂತ ಶ್ರೇಷ್ಠ ದೊರೆ ಆಗಿರ್ತಾನೆ. ಇವರ ಒಂದು ಕಾಲದಲ್ಲಿ ಸಾಮ್ರಾಜ್ಯ ಮಧ್ಯ ಏಷ್ಯಾದಿಂದ ಉತ್ತರ ಭಾರತ ಗಂಗಾ ನದಿ ಬಯಲಿನವರೆಗೆ ವಿಸ್ತರಣೆ ಮಾಡುತ್ತದೆ ಅಂತಲೇ ಹೇಳ್ಬೋದು. ಈ ಒಂದು ಕಾನಿಷ್ಕನ ಕಾಲಾವಧಿಯಲ್ಲಿ ಮಧ್ಯ ಏಷ್ಯಾದಿಂದ ಗಂಗಾ ನದಿಯ ಒಂದು ಉತ್ತರ ಭಾರತದಲ್ಲಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿಕೊಳ್ಳುತ್ತಾನೆ. ಅದೇ ರೀತಿಯಾಗಿ ಈತನ ಏನಪ್ಪ ಅಂತಂದರೆ ಕಲೆ, ಸಾಹಿತ್ಯ ಮತ್ತು ಬೌದ್ಧ ಧರ್ಮದ ದೊಡ್ಡ ಪೋಷಕನಾಗಿದ್ದಾನೆ ಅಂತ ಕೂಡ ನಾವು ಹೇಳಬಹುದು ಕಾನಿಷ್ಕ. ಮುಂದಿನ ಒಂದು ಪ್ರಶ್ನೆ, ಕಾನಿಷ್ಕನ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು? ಕಾನಿಷ್ಕನ ಒಂದು ಕಾಲದಲ್ಲಿ ತನ್ನ ಸಾಮ್ರಾಜ್ಯದ ರಾಜಧಾನಿ ಯಾವುದು ಆಗಿತ್ತು ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡ್ರಿ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಪುರುಷಪುರ ಅಥವಾ ಪೇಶಾವರ ಎಂದು ಕರೆಯುತ್ತಾರೆ. ಇದು ಕಾನಿಷ್ಕನ ರಾಜಧಾನಿ ಆಗಿರ್ತದೆ. ಕಾನಿಷ್ಕನ ರಾಜಧಾನಿ ಯಾವುದು? ಪುರುಷಪುರ ಅಥವಾ ಪೇಶಾವರ ಅಂತ ಕರೆಯುತ್ತೆ ನೋಡ್ರಿ. ಕಾನಿಷ್ಕನ ಪ್ರಮುಖ ರಾಜಧಾನಿ ಇಂದಿನ ಒಂದು ಪಾಕಿಸ್ತಾನದಲ್ಲಿರುವಂಥ ಪುರುಷಪುರ ಅಥವಾ ಪೇಶಾವರ ಆಗಿರ್ತದೆ. ಮಥುರಾವನ್ನು ಆತನು ಸಾಮ್ರಾಜ್ಯದ ಎರಡನೇ ಅಥವಾ ಉಪ ರಾಜಧಾನಿಯಾಗಿ ಬಳಸುತ್ತಿರ್ತಾನೆ ಅಂತ ಹೇಳ್ತೀವಿ. ಅಂದರೆ ಮಥುರಾವನ್ನು ಎರಡನೇ ರಾಜಧಾನಿಯಾಗಿ ಬಳಕೆ ಮಾಡ್ತಿರ್ತಾನೆ. ಮಥುರಾ ಇದು ಕೂಡ ಮಥುರಾ ಒಂದು ಎರಡನೇ ರಾಜಧಾನಿಯಾಗಿದೆ ಅಂತಲೇ ಹೇಳ್ಬೋದು ಕಾನಿಷ್ಕಂದು. ಮೊದಲ ರಾಜಧಾನಿ ಪುರುಷಪುರ ಅಥವಾ ಪೇಶಾವರ, ಎರಡನೇ ರಾಜಧಾನಿ ಮಥುರಾ ಅಂತ ಕರೀತಾರೆ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ, ಭಾರತ ಸರ್ಕಾರವು ಪ್ರಸ್ತುತ ಬಳಸುತ್ತಿರುವ ಶಕ ವರ್ಷವನ್ನು ಪ್ರಾರಂಭಿಸಿದವರು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಕಾನಿಷ್ಕ. ಕಾನಿಷ್ಕ ಏನು ಮಾಡ್ತಾನೆ ಅಂದರೆ ಶಕ ವರ್ಷವನ್ನು ಪ್ರಾರಂಭ ಮಾಡ್ತಾರೆ 78ರಲ್ಲಿ. ಶಕ ವರ್ಷವನ್ನು ಪ್ರಾರಂಭ ಮಾಡಿದರು ಕಾನಿಷ್ಕ ಇರ್ತಾನೆ ನೋಡ್ರಿ. ಕ್ರಿಸ್ತ ಶಕ 78ರಲ್ಲಿ ಕಾನಿಷ್ಕ ಏನು ಮಾಡ್ತಾನೆ ಅಂದರೆ ಸಿಂಹಾಸನ ಏರಿದ ನೆನಪಿಗಾಗಿ ಶಕ ವರ್ಷವನ್ನು ಪ್ರಾರಂಭ ಮಾಡ್ತಾನೆ. ಸಿಂಹಾಸನವನ್ನು ಏರಿದಂಥ ಒಂದು ಏನು ಸವಿ ನೆನಪಿಗಾಗಿ ಏನು ಮಾಡ್ತಾನೆ ಅಂದರೆ ಶಕ ವರ್ಷವನ್ನು ಪ್ರಾರಂಭ ಮಾಡ್ತಾನೆ. ಸ್ವಾತಂತ್ರ್ಯದ ನಂತರ 1957ರಲ್ಲಿ ಭಾರತ ಸರ್ಕಾರ ಏನು ಮಾಡ್ತದೆ ಅಂದರೆ ಇದನ್ನು ತನ್ನ ಅಧಿಕೃತ ರಾಷ್ಟ್ರೀಯ ಕ್ಯಾಲೆಂಡರ್ ಆಗಿ ಬಳಕೆ ಮಾಡ್ತದೆ. ಇದು ಇಂದಿಗೂ ಕೂಡ ಅಳವಡಿಸಿಕೊಂಡಿದೆ ಅಂತಲೇ ಹೇಳ್ಬೋದು ಕಾನಿಷ್ಕಂದು. ಭಾರತ ರಾಷ್ಟ್ರೀಯ ಕ್ಯಾಲೆಂಡರ್ ಯಾರ ಒಂದು ವರ್ಷವನ್ನು ಅಳವಡಿಕೆ ಮಾಡಿಕೊಂಡಿದೆ ಅಂದರೆ ಶಕ ವರ್ಷವನ್ನು ಅಳವಡಿಕೆ ಮಾಡಿಕೊಂಡಿದೆ ನೋಡಿ. 78ರಲ್ಲಿ ಜಾರಿಗೆ ತಂದಿರುವಂಥ ಕಾನಿಷ್ಕ ಜಾರಿಗೆ ತಂದಿರುವಂಥ ಒಂದು ಶಕ ವರ್ಷವನ್ನು ಭಾರತ ಸರ್ಕಾರ ಅಳವಡಿಕೆ ಮಾಡಿಕೊಂಡಿದೆ 1957ರಲ್ಲಿ. ಮುಂದಿನ ಒಂದು ಪ್ರಶ್ನೆ, ಕಾನಿಷ್ಕನ ಆಶ್ರಯದಲ್ಲಿ ನಡೆದ 4ನೇ ಬೌದ್ಧ ಸಮ್ಮೇಳನ ಎಲ್ಲಿ ಜರುಗಿತು? ನೋಡಿ, 3ನೇ ಬೌದ್ಧ ಸಮ್ಮೇಳನ ಅಶೋಕನ ನಡೆಸ್ತಾನೆ ಅಂತ ಹೇಳಿದ್ದೀವಿ ನಾವು. ಈಗ 4ನೇ ಬೌದ್ಧ ಸಮ್ಮೇಳನ ಯಾರು ನಡೆಸ್ತಿದ್ದಾರೆ ಅಂತ ಕೇಳಿದ್ದಾರೆ. ಕಾನಿಷ್ಕ ನಡೆಸಿರ್ತಾನೆ. ಆ ಸ್ಥಳ ಯಾವುದಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ನೋಡಿ, ಕಾಶ್ಮೀರದ ಕುಂಡಲಿಯ ವನದಲ್ಲಿ 4ನೇ ಬೌದ್ಧ ಸಮ್ಮೇಳನ ನಡೆಯುತ್ತದೆ. ಇದನ್ನು ಕಾನಿಷ್ಕನ ನಡೆಸ್ತಾನೆ ಅಂತಲೇ ಹೇಳ್ಬೋದು ನೋಡ್ರಿ. ಕಾಶ್ಮೀರದ ಕುಂಡಲಿ ವನದಲ್ಲಿ ನಡೀತದೆ.
ಬೌದ್ಧ ಧರ್ಮದ ಆಂತರಿಕ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಲು ಕಾನಿಷ್ಕ ಏನು ಮಾಡ್ತಾನೆ ಅಂದರೆ 4ನೇ ಬೌದ್ಧ ಒಂದು ಸಮ್ಮೇಳನ ನಡೆಸ್ತಾನೆ. ಇದನ್ನು ಕಾಶ್ಮೀರದ ಕುಂಡನಿ ವನದಲ್ಲಿ ನಡೆಸ್ತಾನೆ ಅಂತಲೇ ಹೇಳ್ಬೋದು. ಆಯೋಜಿಸ್ತಿರ್ತಾರೆ ಇಲ್ಲಿ ಕಾಶ್ಮೀರದ ಕುಂಡಲಿ ವನದಲ್ಲಿ 4ನೇ ಬೌದ್ಧ ಸಮ್ಮೇಳನ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡ್ರಿ, 4ನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ ಬೌದ್ಧ ವಿದ್ವಾಂಸಿ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಈಗೇನು ಕಾನಿಷ್ಕ ನಡೆಸಿದ್ದಾನೆ 4ನೇ ಬೌದ್ಧ ಸಮ್ಮೇಳನ, ಆ ಒಂದು 4ನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ ಪ್ರಶ್ನೆ. ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ಸ್ ಬಿ ವಸುಮಿತ್ರ ನೋಡ್ರಿ. ವಸುಮಿತ್ರ ಏನಪ್ಪ ಅಂತಂದರೆ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾನೆ ಕಾನಿಷ್ಕನ ಕಾಲದಲ್ಲಿ. ಕಾಶ್ಮೀರದಲ್ಲಿ ನಡೆದಿರುವ 4ನೇ ಬೌದ್ಧ ಸಮ್ಮೇಳನದಲ್ಲಿ ಅಧ್ಯಕ್ಷತೆಯನ್ನು ವಸುಮಿತ್ರ ವಹಿಸಿಕೊಂಡಿರ್ತಾನೆ ಅಂತಲೇ ಹೇಳ್ತೀವಿ. ಜೊತೆಗೆ ಉಪಾಧ್ಯಕ್ಷನಾಗಿಸಿಂದ ಅಶ್ವಘೋಷ ಆಗಿರ್ತಾನೆ. ಉಪಾಧ್ಯಕ್ಷ ಯಾರಾಗಿರ್ತಾರೆ? ಅಶ್ವಘೋಷ ಆಗಿರ್ತಾರೆ. ಅಧ್ಯಕ್ಷರು ವಸುಮಿತ್ರ ಆಗಿರ್ತಾರೆ ನೋಡ್ರಿ 4ನೇ ಬೌದ್ಧ ಸಮ್ಮೇಳನದಲ್ಲಿ. ಮುಂದಿನ ಒಂದು ಪ್ರಶ್ನೆ, 4ನೇ ಬೌದ್ಧ ಸಮ್ಮೇಳನದ ನಂತರ ಬೌದ್ಧ ಧರ್ಮದಲ್ಲಿ ಅಧಿಕೃತವಾಗಿ ಉದಯಿಸಿದ ಹೊಸ ಪಂಥ ಯಾವುದಂತ ಪ್ರಶ್ನೆಯನ್ನು ಕೇಳಿದ್ದಾರೆ. 4ನೇ ಬೌದ್ಧ ಒಂದು ಸಮ್ಮೇಳನ ನಡೀತದಲ್ಲ, ಅದರಲ್ಲಿ ಉದಯವಾಗಿರುವಂಥ ಹೊಸ ಪಂಥ ಯಾವುದಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ನೋಡಿ, ಮಹಾಯಾನ. ಬೌದ್ಧ ಧರ್ಮದ್ದು ಹೀನಯಾನ ಅಂತ ಮೊದಲು ಇರ್ತದೆ, ನಂತರದಲ್ಲಿ ಹೊಸ ಒಂದು ಪಂಥ ಉದಯ ಆಗುತ್ತದೆ. ಅದು ಯಾವುದಪ್ಪ ಅಂತಂದರೆ ಮಹಾಯಾನ ಅಂತ ಕರೆಯುತ್ತೇವೆ. ಮಹಾಯಾನ ಹೀನಯಾನ ಎರಡೂ ವಿಭಾಗ ಆಗುತ್ತವೆ 4ನೇ ಬೌದ್ಧ ಸಮ್ಮೇಳನದಲ್ಲಿ. ಇದು ಕಾಶ್ಮೀರದ ಕುಂಡಲಿ ವನದಲ್ಲಿ ನಡೆಯುತ್ತದೆ ನೋಡ್ರಿ. ಈ ಸಮ್ಮೇಳನದಲ್ಲಿ ಬೌದ್ಧ ಧರ್ಮವು ಹೀನಯಾನ ಹಳೆಯ ಪಂಥ ಆದರೆ ಹೊಸದ ಒಂದು ಪಂಥ ಆಗಿರುವಂಥ ಮಹಾಯಾನ ಪಂಥ ಅಂತ ಎರಡು ಭಾಗವಾಗಿ ರಚನೆ ಆಗ್ತವೆ. ಮಹಾಯಾನ ಪಂಥ ಮತ್ತು ಹೀನಯಾನ ಪಂಥ ಎಂಬ ಎರಡು ರೀತಿಯಲ್ಲಿ ರಚನೆ ಆಗ್ತವೆ ಅಂತ ಹೇಳ್ಬೋದು. ಮಹಾಯಾನ ಪಂಥವನ್ನು ಬುದ್ಧನನ್ನು ದೇವರಂತೆ ಪೂಜಿಸ್ತಾರೆ, ಜೊತೆಗೆ ವಿಗ್ರಹಾರಾಧನೆ ಕೂಡ ಒತ್ತು ನೀಡುತ್ತಾರೆ. ವಿಗ್ರಹಾರಾಧನೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಜೊತೆಗೆ ಒಂದು ಏನು ಬುದ್ಧ ಇದ್ದಾನೆ ಅವರನ್ನು ದೇವರೆಂದು ಪೂಜಿಸ್ತಿರ್ತಾರೆ ಇವರು ಮಹಾಯಾನ ಪಂಥದವರು. ಮುಂದಿನ ಒಂದು ಪ್ರಶ್ನೆ, ಕುಶಾಣರ ಮೂಲತಃ ಮಧ್ಯ ಏಷ್ಯಾದ ಯಾವ ಅಲೆಮಾರಿ ಬುಡಕಟ್ಟು ಜನಾಂಗಕ್ಕೆ ಸೇರಿದವರಾಗಿದ್ದಾರೆ? ಕುಶಾಣರು ಯಾವ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯೂಚಿ ಪಂಗಡಕ್ಕೆ ಸೇರಿದ್ದಾರೆ ನೋಡ್ರಿ. ಓಕೆ, ಯೂಚಿ ಪಂಗಡಕ್ಕೆ ಸೇರಿದ್ದಾರೆ. ಕುಶಾಣರು ಚೀನಾದ ವಾಯುವ್ಯ ಗಡಿಭಾಗದಲ್ಲಿ ವಾಸಿಸ್ತಿರ್ತಾರೆ. ಇವರು ಯೂಚಿ ಪಂಗಡಕ್ಕೆ ಆಗಿರ್ತಾರೆ ಅಂತಲೇ ಹೇಳ್ಬೋದು ನೋಡ್ರಿ. ಇವರು ಅಲೆಮಾರಿ ಜನಾಂಗದ 5 ಪ್ರಮುಖ ಪಂಗಡಗಳಲ್ಲಿ ಒಬ್ಬರಾಗಿರ್ತಾರೆ. ಇವರು ಕಾಲಕ್ರಮೇಣ ಭಾರತದ ಕಡೆಗೆ ವಲಸೆ ಬಂದಿರುವಂಥ ವ್ಯಕ್ತಿಗಳಾಗಿದ್ದಾರೆ ನೋಡಿ ಕುಶಾಣರು. ಇವರು ಯೂಚಿ ಪಂಗಡಕ್ಕೆ ಸೇರಿದ್ದಾರೆ. ಮುಂದಿನ ಒಂದು ಪ್ರಶ್ನೆ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರಿ ಪ್ರಮಾಣದಲ್ಲಿ ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತಂದ ಕೀರ್ತಿ ಯಾರಿಗೆ ಸಲ್ಲುತ್ತದೆ? ಈ ಒಂದು ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತಂದ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ಕುಶಾಣರು. ಕುಶಾಣರು ಏನಪ್ಪ ಅಂತಂದರೆ ಚಿನ್ನದ ನಾಣ್ಯವನ್ನು ಚಲಾವಣೆಗೆ ತರುತ್ತಾರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೋಡ್ರಿ. ಕುಶಾಣರು ಸರಿಯಾದ ಉತ್ತರ ಆಗಿದೆ. ಇಂಡೋ ಗ್ರೀಕರು ಮೊದಲ ಚಿನ್ನದ ನಾಣ್ಯಗಳನ್ನು ಪರಿಚಯಿಸಿದ್ದರೂ ಕುಶಾಣರ ದೊರೆ ವಿಮಾ ಕಡ್ಫಿಸಸ್ ಭಾರತದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶುದ್ಧವಾದ ಚಿನ್ನದ ನಾಣ್ಯಗಳನ್ನು ವ್ಯಾಪಕವಾಗಿ ಚಲಾವಣೆಗೆ ತರುತ್ತಾನೆ. ಕುಶಾಣರದಲ್ಲಿ ಯಾವ ರಾಜ್ಯ ಚಿನ್ನದ ನಾಣ್ಯವನ್ನು ಚಲಾವಣೆಗೆ ತಂದರಂತ ಪ್ರಶ್ನೆ ಕೇಳಿದರೆ ವಿಮಾ ಕಡ್ಫಿಸಸ್ ನೋಡಿ. ವಿಮಾ ಕಡ್ಫಿಸಸ್ ಭಾರತದಲ್ಲಿ ಏನಪ್ಪ ಅಂತಂದರೆ ಚಿನ್ನದ ನಾಣ್ಯವನ್ನು ಅಧಿಕೃತವಾಗಿ ವ್ಯಾಪಕವಾಗಿ ಚಲಾವಣೆಗೆ ತರ್ತಾನೆ ಅಂತಲೇ ಹೇಳ್ಬೋದು. ವಿಮಾ ಕಡ್ಫಿಸಸ್ ಇವರು ಕುಜಲ್ ಕಡ್ಫಿಸಸ್ನ ಮಗ ಆಗಿರ್ತಾರೆ ವಿಮಾ ಕಡ್ಫಿಸಸ್ರವರು. ಮುಂದಿನ ಒಂದು ಪ್ರಶ್ನೆ, ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ ಎನ್ನಿಸಿಕೊಂಡಿರುವ ಮತ್ತು ಕಾನಿಷ್ಕನ ಆಸ್ಥಾನದ ಪ್ರಸಿದ್ಧ ವೈದ್ಯ ಯಾರು? ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಕೂಡ ಕರೀತಾರೆ ಇವರಿಗೆ. ಕಾನಿಷ್ಕನ ಆಸ್ಥಾನದಲ್ಲಿರುವಂಥ ಪ್ರಮುಖ ವೈದ್ಯ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಚರಕ. ಚರಕ ಏನಪ್ಪ ಅಂತಂದರೆ ಕಾನಿಷ್ಕನ ಆಸ್ಥಾನದಲ್ಲಿರುವಂಥ ಪ್ರಮುಖ ವೈದ್ಯನಾಗಿರ್ತಾನೆ. ಜೊತೆಗೆ ಇವರೇನಪ್ಪ ಅಂತಂದ್ರೆ ವೈದ್ಯಶಾಸ್ತ್ರದ ಪಿತಾಮಹ ಎಂದು ಕೂಡ ಇವರಿಗೆ ಕರೆಯಲಾಗುತ್ತದೆ. ಚರಕ ಏನು ಮಾಡ್ತಾನೆ ಅಂದರೆ ಚರಕ ಸಂಹಿತೆ ಎಂಬ ಒಂದು ಕೃತಿಯನ್ನು ಬರೀತಾನೆ. ಚರಕ ಸಂಹಿತೆ ಎಂಬ ಒಂದು ಕೃತಿಯನ್ನು ಬರೆದವರು ಚರಕರಾಗಿದ್ದಾರೆ ನೋಡ್ರಿ. ಚರಕನು ಕಾನಿಷ್ಕನ ಆಸ್ಥಾನದ ಪ್ರಮುಖ ಆಯುರ್ವೇದ ವೈದ್ಯನಾಗಿರ್ತಾರೆ. ಇವರು ಏನಪ್ಪ ಅಂತಂದರೆ ಚರಕ ಸಂಹಿತೆ ಎಂಬ ಒಂದು ಪ್ರಾಚೀನ ಭಾರತೀಯ ವೈದ್ಯಶಾಸ್ತ್ರದ ಅತ್ಯಂತ ಪ್ರಮುಖ ಹಾಗೂ ಅಧಿಕೃತ ಗ್ರಂಥವನ್ನು ರಚನೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಚರಕ ಸಂಹಿತೆ ಬರೆದವರು ಯಾರಪ್ಪ ಅಂತಂದರೆ ಚರಕ ಆಗಿದ್ದಾರೆ ನೋಡ್ರಿ.
ಮುಂದಿನ ಒಂದು ಪ್ರಶ್ನೆ, ಸಂಸ್ಕೃತದ ಪ್ರಸಿದ್ಧ ಕಾವ್ಯ ಬುದ್ಧ ಚರಿತವನ್ನು ಬರೆದ ಕಾನಿಷ್ಕನ ಆಸ್ಥಾನದ ಕವಿ ಯಾರು? ನೋಡ್ರಿ, ಈ ಒಂದು ಬುದ್ಧ ಚರಿತ ಬರೆದವರು ಯಾರಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದ ಉತ್ತರ ಅಶ್ವಘೋಷ. ನೋಡ್ರಿ, ಅಶ್ವಘೋಷನ ಬುದ್ಧ ಚರಿತೆ ಅಂತ ಹೇಳ್ತೀವಿ. ಅಶ್ವಘೋಷನು ಕೂಡ ಕಾನಿಷ್ಕನ ಆಸ್ಥಾನದ ಪ್ರಮುಖ ಕವಿಯಾಗಿರ್ತಾನೆ. ಕಾನಿಷ್ಕನ ಆಸ್ಥಾನದ ಪ್ರಮುಖ ಕವಿ ಯಾರಾಗಿರ್ತಾರೆ ಅಂತ ಪ್ರಶ್ನೆ ಕೇಳಿದರೆ ಅಶ್ವಘೋಷ ಆಗಿರ್ತಾನೆ. ಈತ ಬರೆದಂಥ ಒಂದು ಕೃತಿ ಯಾವುದಪ್ಪ ಅಂತಂದರೆ ಬುದ್ಧ, ಅಂದರೆ ಕಾವ್ಯ ಯಾವುದಂದರೆ ಬುದ್ಧ ಚರಿತ. ಅಶ್ವಘೋಷನ ಬುದ್ಧ ಚರಿತ ಅಂತ ಹೇಳ್ತೀವಿ ನಾವು. ಅಶ್ವಘೋಷನ ಬುದ್ಧ ಚರಿತ ಜೀವನ ಚರಿತೆ ಆಗಿದೆ. ಬುದ್ಧ ಚರಿತವನ್ನು ಸಂಸ್ಕೃತದಲ್ಲಿ ಬರೆಯುತ್ತಾರೆ. ನೋಡ್ರಿ, ಸಂಸ್ಕೃತ ಭಾಷೆಯಲ್ಲಿದೆ ಅಂತಲೇ ಹೇಳ್ಬೋದು. ಇದು ಕಾನಿಷ್ಕನಿಗೆ ಬೌದ್ಧ ಧರ್ಮದ ದೀಕ್ಷೆ ನೀಡಿದನೆಂದು ನಂಬಲಾಗಿದೆ. ಯಾರು? ಈ ಒಂದು ಅಶ್ವಘೋಷ ಏನಪ್ಪ ಅಂತಂದರೆ ಕಾನಿಷ್ಕನಿಗೆ ದೀಕ್ಷೆ ನೀಡಿರ್ತಾನೆ, ಬೌದ್ಧ ಧರ್ಮಕ್ಕೆ ಸೇರ್ಪಡೆ ಆಗಂತ ಅಂತ ಹೇಳಲಾಗಿದೆ. ನೋಡಿ, ಅಶ್ವಘೋಷ ಕಾನಿಷ್ಕನಿಗೆ ದೀಕ್ಷೆ ನೀಡಿರ್ತಾನೆ. ಮುಂದಿನ ಒಂದು ಪ್ರಶ್ನೆ, ಕುಶಾಣರ ಕಾಲದಲ್ಲಿ ಅತ್ಯಂತ ಉತ್ತುಂಗಕ್ಕೇರಿದ ಮತ್ತು ಬುದ್ಧನ ವಿಗ್ರಹಗಳನ್ನು ಕೆತ್ತುವಲ್ಲಿ ಪ್ರಸಿದ್ಧವಾದ ಕಲಾ ಶೈಲಿ ಯಾವುದಂತ ಕೊಟ್ಟಿದ್ದಾರೆ. ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಗಾಂಧಾರ ಕಲೆ ಅಂತ ಕರಿತೀವಿ ನಾವು. ಈ ಗಾಂಧಾರ ಕಲೆ ಯಾರಿಗೆ ಸಂಬಂಧಿಸಿದೆ ಅಂದರೆ ಕುಶಾಣರಿಗೆ ಸಂಬಂಧಿಸಿದೆ. ಇವರೇನಪ್ಪ ಅಂತಂದರೆ ವಿಗ್ರಹಗಳನ್ನು ಕೆತ್ತುವಲ್ಲಿ ಈ ಒಂದು ಗಾಂಧಾರ ಕಲೆಯನ್ನು ಬಳಕೆ ಮಾಡಿಕೊಂಡು ಕೆತ್ತುತ್ತಿರ್ತಾರಂತ ಹೇಳಲಾಗ್ತದೆ. ನೋಡ್ರಿ, ಕಾನಿಷ್ಕನ ಆಶ್ರಯದಲ್ಲಿ ವಾಯುವ್ಯ ಭಾರತದಲ್ಲಿ ಗಾಂಧಾರ ಕಲೆಯು ಅಭಿವೃದ್ಧಿ ಹೊಂದುತ್ತದೆ. ಇದು ಬುದ್ಧನ ಅತ್ಯಂತ ಸುಂದರವಾದ ಮತ್ತು ನೈಜವಾದ ಮೂರ್ತಿಗಳನ್ನು ನಿರ್ಮಿಸಲು ಪ್ರಸಿದ್ಧಿಯಾಗಿದೆ ಅಂತ ಹೇಳ್ಬೋದು. ಗಾಂಧಾರ ಕಲೆ ಇದು ಬುದ್ಧನ ಮೂರ್ತಿಯನ್ನು ಕೆತ್ತಲು ಬಹಳ ಉಪಯೋಗವಾಗಿದೆ. ಇಂದಿನ ಪಾಕಿಸ್ತಾನದ ಮತ್ತು ಅಫ್ಘಾನಿಸ್ತಾನದಲ್ಲಿ ಇದು ಕಂಡು ಬರ್ತದೆ ಆವಾಗಿನ ಕಾಲದಾಗ. ಮುಂದಿನ ಪ್ರಶ್ನೆ, ಗಾಂಧಾರ ಕಲೆಯು ಭಾರತೀಯ ಕಲಾ ಶೈಲಿ ಮತ್ತು ಯಾವ ವಿದೇಶಿ ಕಲಾ ಶೈಲಿಯ ಅದ್ಭುತ ಮಿಶ್ರಣವಾಗಿದೆ ಅಂತ ಕೊಟ್ಟಿದ್ದಾರೆ. ನೋಡಿ, ಸರಿಯಾದ ಉತ್ತರ ಗ್ರೀಕ್ ಮತ್ತು ರೋಮ್, ಅಂದರೆ ಎಲೆನಿಸ್ಟಿಕ್ ಅಂತ ಕರಿತೇವೆ. ಎಲೆನಿಸ್ಟಿಕ್ ಗ್ರೀಕ್ ಒಂದು ಮಿಶ್ರಣವಾಗಿದೆ ಅಂತ ಹೇಳ್ತೀವಿ, ವಿದೇಶಿ ಕಲಾ ಶೈಲಿ. ಈ ಒಂದು ಗಾಂಧಾರ ಒಂದು ಕಲೆ, ಭಾರತೀಯ ಕಲಾ ಶೈಲಿ ಯಾವ ರೀತಿಯಾಗಿದೆ ಅಂದರೆ ಗ್ರೀಕ್ ಮತ್ತು ರೋಮ್ನ ಒಂದು ಶೈಲಿ ಥರ ಇದೆ. ಗಾಂಧಾರ ಕಲೆಯಲ್ಲಿ ಒಂದು ವಿಷಯವು ಭಾರತೀಯವಾಗಿತ್ತು, ಆದರೆ ಕೆತ್ತನೆಯ ಶೈಲಿ ಏನಪ್ಪ ಅಂತಂದರೆ ಗ್ರೀಕ್ ರೋಮ್ನ ಒಂದು ಸಂಸ್ಕೃತಿ ಪ್ರಭಾವ ಆಗಿರ್ತದೆ. ಆದ್ದರಿಂದ ಬುದ್ಧನು ಗ್ರೀಕ್ ದೇವತೆ ಮತ್ತು ಅಪೋಲೋನಂತೆ ಚಿತ್ರಿಸಲಾಗಿದೆ. ನೋಡಿ, ಗಾಂಧಾರ ಕಲೆಯಲ್ಲಿ ಏನಪ್ಪ ಅಂತಂದರೆ ವಿಷಯ ಏನಂದರೆ ಭಾರತೀಯದಾಗಿರ್ತದೆ. ಅಂದರೆ ಬುದ್ಧನ ಕಥೆಗಳು ಭಾರತ ದೇಶದಾದರೆ ಅಲ್ಲಿರುವ ಶೈಲಿ ಆಗಿರ್ಬೋದು, ತಂತ್ರಜ್ಞಾನ ಆಗಿರ್ಬೋದು, ಇವೆಲ್ಲ ಏನಪ್ಪ ಅಂತಂದರೆ ಗ್ರೀಕರ ಮತ್ತು ರೋಮ್ನ ಸಂಸ್ಕೃತಿಯಿಂದ ಪ್ರಭಾವಿತವಾಗಿರ್ತವೆ. ಅದರಿಂದ ಬುದ್ಧನನ್ನು ಗ್ರೀಕ್ ದೇವತೆ ಅಪೋಲೋನಿಸನ್ನಂತೆ ಚಿತ್ರಣ ಮಾಡಿರ್ತಾರೆ. ಮುಂದಿನ ಒಂದು ಪ್ರಶ್ನೆ, ಕುಶಾಣರ ಕಾಲದಲ್ಲಿ ಕೇವಲ ಕೆಂಪು ಮರಳಿನಿಂದ ವಿಗ್ರಹಗಳನ್ನು ಕೆತ್ತುತ್ತಿದ್ದ ಪ್ರಸಿದ್ಧ ದೇಶಿ ಕಲಾ ಕೇಂದ್ರ ಯಾವುದು? ರೆಡ್ ಒಂದು ಸ್ಯಾಂಡ್ ಸ್ಟೋನ್ ಅಂತ ಕರಿತೇವೆ. ಇದು ಕೆತ್ತಿಸುತ್ತಿರುವ ಕೇಂದ್ರ ಯಾವುದಾಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ನೋಡಿ, ಮಥುರಾ ಕಲೆ ಅಂತ ಹೇಳ್ತೀವಿ. ಮಥುರಾ ಕಲೆ ಏನಪ್ಪ ಅಂತಂದರೆ ಈ ಒಂದು ಕಲೆಯಲ್ಲಿ ಈ ಒಂದು ಕೆಂಪು ಮರಳಿನಿಂದ ವಿಗ್ರಹಗಳನ್ನು ಕೆತ್ತಿಸ್ತಿರ್ತಾರೆ. ಆ ಒಂದು ಕೇಂದ್ರ ಮಥುರಾದಲ್ಲಿ ಕಂಡು ಬರ್ತದೆ. ಗಾಂಧಾರ ಕಲೆಗೆ ವಿದೇಶಿ ಪ್ರಭಾವವಿದ್ದರೆ ಮಥುರಾ ಕಲೆಯು ಸಂಪೂರ್ಣವಾಗಿ ದೇಶೀಯ ಒಂದು ಶೈಲಿ ಆಗಿರುತ್ತೆ. ನೋಡ್ರಿ, ಮಥುರಾ ಕಲೆ ಏನಪ್ಪ ಅಂತಂದ್ರೆ ದೇಶೀಯ ಶೈಲಿ ಆಗಿರ್ತದೆ. ಇದು ಗಾಂಧಾರ ಕಲೆ ವಿದೇಶಿ ಶೈಲಿ ಆಗಿರ್ತದೆ. ಇವರು ಕೆಂಪು ಮರಗಳನ್ನು ಬಳಸಿಗೆಸಿಂದ ಬುದ್ಧ, ಮಹಾವೀರ ಮತ್ತು ಹಿಂದೂ ದೇವತೆಗಳ ಮೂರ್ತಿಗಳನ್ನು ಕೆತ್ತುತ್ತಿರ್ತಾರಂತಲೇ ನಾವು ಹೇಳಬಹುದು. ಮಥುರಾ ಕಲೆ ಏನಪ್ಪ ಅಂತಂದರೆ ಸಂಪೂರ್ಣವಾಗಿ ದೇಶೀಯ ಒಂದು ಶೈಲಿಯಾಗಿದೆ ಅಂತಲೇ ಹೇಳ್ತೀವಿ. ನೋಡ್ರಿ, ಗಾಂಧಾರ ಒಂದು ಕಲೆ ಏನಂದರೆ ವಿದೇಶಿ ಶೈಲಿಯಾಗಿದೆ. ಮುಂದಿನ ಒಂದು ಪ್ರಶ್ನೆ, ದೊಡ್ಡ ನಿಲುವಂಗಿ ಮತ್ತು ಭಾರಿ ಬೂಟುಗಳನ್ನು ಧರಿಸುವ ಕಾನಿಷ್ಕನ ಒಂದು ಶಿರದ ರಹಿತ ಪ್ರತಿಮೆ ಎಲ್ಲಿ ದೊರೆತಿದೆ? ಹ್ಯಾಂಡ್ಲೆಸ್ಟ್ ಒಂದು ಸ್ಟ್ಯಾಚ್ಯೂ ಅಂತ ಕರಿತೇವೆ. ಇದು ಯಾವ ಒಂದು ಸ್ಥಳದಲ್ಲಿ ಸಿಕ್ಕಿದೆ? ಇದು ಕಾನಿಷ್ಕಂದಾಗಿರ್ತದೆ. ನೋಡ್ರಿ, ಕಾನಿಷ್ಕನ ಒಂದು ತಲೆ ಇರಲಾರ್ದ ಒಂದು ಪ್ರತಿಮೆ ಯಾವ ಸ್ಥಳದಲ್ಲಿ ಸಿಕ್ಕಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮಥುರಾ. ನೋಡ್ರಿ, ಮಥುರಾದಲ್ಲಿ ಕಾನಿಷ್ಕನ ಒಂದು ಇರಲಾರದ ಮೂರ್ತಿ ಸಿಕ್ಕಿದೆ. ಮಥುರಾ ಬಳಿಯ ಒಂದು ಮಾಟ ಎಂಬ ಹಳ್ಳಿಯಲ್ಲಿ ಈ ಒಂದು ಪ್ರಸಿದ್ಧ ಶಿರರಹಿತ ಪ್ರತಿಮೆ ದೊರಕಿದೆ ಅಂತ ಹೇಳ್ತೀವಿ. ಇದು ಮಥುರಾ ಕಲೆಗೆ ಅತ್ಯುತ್ತಮ ಉದಾಹರಣೆಯಾಗಿದೆ. ಕುಶಾಣರ ರಾಜವೈಭವವನ್ನು ಇದು ಬಿಂಬಿಸ್ತದೆ ಅಂತಲೇ ಹೇಳಬಹುದು. ಈ ಒಂದು ಮಥುರಾದಲ್ಲಿ ಕಂಡು ಬಂದಿದ್ದು ನೋಡಿ, ಒಂದು ಕಾನಿಷ್ಕನ ತಲೆ ಇರಲಾರದ ಒಂದು ಪ್ರತಿಮೆ. ಮುಂದಿನ ಒಂದು ಪ್ರಶ್ನೆ,
ಕುಶಣರು ನಿಯಂತ್ರಣ ಸಾಧಿಸಿದ ಪ್ರಾಚೀನ ಕಾಲದ ಅತ್ಯಂತ ಪ್ರಸಿದ್ಧ ಹಾಗೂ ಲಾಭದಾಯಕ ಅಂತಾರಾಷ್ಟ್ರೀಯ ವ್ಯಾಪಾರ ಮಾರ್ಗ ಯಾವುದಾಗಿತ್ತು? ಈ ಒಂದು ಕುಶಣರು ಏನು ಮಾಡ್ತಾರೆ ಅಂದರೆ ಈ ಒಂದು ನಿಯಂತ್ರಣ ಮಾಡಿರುವಂಥ ಒಂದು ಪ್ರಾಚೀನ ಕಾಲದ ಅತ್ಯಂತ ಪ್ರಸಿದ್ಧ ಅಂತಾರಾಷ್ಟ್ರೀಯ ವ್ಯಾಪಾರ ಮಾರ್ಗ ಯಾವುದು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ರೇಷ್ಮೆ ಮಾರ್ಗ ನೋಡ್ರಿ. ಭಾರತ ದೇಶದಿಂದ ಚೀನಾಕ್ಕೆ ಹೋಗುತ್ತಿರುವಂಥ ಒಂದು ದಾರಿಯಲ್ಲಿ ಏನಪ್ಪ ಅಂತಂದರೆ ಈ ಒಂದು ಕುಶಣರ ರಾಜಧಾನಿ ಇರ್ತದೆ. ಅವ್ರು ಏನು ಮಾಡ್ತಾರೆ ಅಂದರೆ ಕುಶಣರು ಈ ಒಂದು ದಾರಿಯಲ್ಲಿ ಹೋಗ್ತಿರೋ ವ್ಯಕ್ತಿಗಳ ಮೇಲೆ ಸುಂಕವನ್ನು ಏರಿಗೆಸಿಂದ ಅಪಾರ ಲಾಭವನ್ನು ಪಡೆದುಕೊಳ್ಳುತ್ತಿರ್ತಾರೆ ಅಂತಲೇ ಹೇಳ್ಬೋದು ನೋಡ್ರಿ. ರೇಷ್ಮೆ ಮಾರ್ಗ ಸರಿಯಾದ ಉತ್ತರ ಆಗಿದೆ ನೋಡಿ. ಅವರು ಅಪಾರ ಒಂದು ಹಣವನ್ನು ಸಂಗ್ರಹಿಸಿಗೆಸಿಂದ ಬಲಿಷ್ಠರಾಗ್ತಾರೆ ಅಂತಲೇ ಹೇಳ್ಬೋದು ನೋಡ್ರಿ. ಕುಶಾಣರು ತೆರಿಗೆಯನ್ನು ವಿಧಿಸ್ತಿರ್ತಾರೆ ಆ ಒಂದು ದಾರಿಯಲ್ಲಿ ಹೋಗುವವರಿಗೆ ರೇಷ್ಮೆ ಮಾರ್ಗದಲ್ಲಿ. ಮುಂದಿನ ಒಂದು ಪ್ರಶ್ನೆ, ಶೂನ್ಯವಾದ ಅಂದರೆ ಥಿಯರಿ ಆಫ್ ರಿಲೇಟಿವಿಟಿ ಎಂಪಿಥಿನೆಸ್ ಸಿದ್ಧಾಂತವನ್ನು ಪ್ರತಿಪಾದಿಸಿದ ಕಾನಿಷ್ಕನ ಆಸ್ಥಾನದ ಪ್ರಸಿದ್ಧ ಬೌದ್ಧ ದಾರ್ಶನಿಕ ಯಾರು? ಕಾನಿಷ್ಕನ ಆಸ್ಥಾನದ ಪ್ರಸಿದ್ಧ ಬೌದ್ಧ ದಾರ್ಶನಿಕ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನಾಗಾರ್ಜುನ ನೋಡ್ರಿ. ನಾಗಾರ್ಜುನ ಏನಪ್ಪ ಅಂತಂದರೆ ಶೂನ್ಯವಾದ ಥಿಯರಿ ಆಫ್ ರಿಲೇಟಿವಿಟಿ ಎಂಬ ಒಂದು ಸಿದ್ಧಾಂತವನ್ನು ಮಾಡುತ್ತಾನೆ ಮಂಡನೆ. ನಾಗಾರ್ಜುನ ಮಹಾಯಾನ ಬೌದ್ಧ ಧರ್ಮದ ಶ್ರೇಷ್ಠ ತತ್ವಜ್ಞಾನಿ ಆಗಿರ್ತಾನೆ ನೋಡ್ರಿ. ಮಹಾಯಾನದ ಒಂದು ಶ್ರೇಷ್ಠ ತತ್ವಜ್ಞಾನಿ ನಾಗಾರ್ಜುನ ಆಗಿರ್ತಾನೆ. ಆತನ ಏನು ಮಾಡ್ತಾನೆ ಅಂದರೆ ಮಾಧ್ಯಮಿಕ ಸೂತ್ರ ಎಂಬ ಒಂದು ಗ್ರಂಥವನ್ನು ಬರೀತಾನೆ ಅಂತ ಹೇಳ್ಬೋದು. ಇದರಲ್ಲಿ ಏನಪ್ಪ ಅಂತಂದರೆ ಶೂನ್ಯವಾದ ಥಿಯರಿ ಆಫ್ ರಿಲೇಟಿವಿಟಿ ಎಂಬ ಒಂದು ಅದ್ಭುತವಾದ ವಿವರಣೆಯನ್ನು ನೀಡಿದ್ದಾನೆ ಅಂತಲೇ ಹೇಳ್ಬೋದು. ಶೂನ್ಯವಾದಕ್ಕೆ ಸಂಬಂಧಿಸಿದಂಥ ಒಂದು ಮಾಹಿತಿಯನ್ನು ಮಾಧ್ಯಮಿಕ ಸೂತ್ರದಲ್ಲಿ ಯಾರು ಕೊಡ್ತಾರೆ? ನಾಗಾರ್ಜುನ ಕೊಡ್ತಾನೆ ನೋಡ್ರಿ. ಇದು ನಾಗಾರ್ಜುನ ಬರೆದಂಥ ಒಂದು ಗ್ರಂಥ ಯಾವುದಂದರೆ ಮಾಧ್ಯಮಿಕ ಸೂತ್ರ. ಮುಂದಿನ ಒಂದು ಪ್ರಶ್ನೆ, ಕಾನಿಷ್ಕನು ಬೌದ್ಧ ಧರ್ಮವನ್ನು ಸ್ವಾಗತಿಸಿದರೂ ಆತನ ನಾಣ್ಯಗಳಲ್ಲಿ ಬೇರೆ ಯಾವ ದೇವತೆಗಳ ಚಿತ್ರಗಳು ಕಂಡುಬರುತ್ತವೆ? ಕಾನಿಷ್ಕನ ಬೌದ್ಧ ಧರ್ಮದ ಸ್ವಾಗತ ಮಾಡ್ತಾನೆ, ಆದರೂ ಕೂಡ ಏನಪ್ಪ ಅಂತಂದರೆ ನಾಣ್ಯಗಳಲ್ಲಿ ಬೇರೆ ಯಾವ ದೇವತೆಗಳ ಚಿತ್ರಗಳು ಕಂಡುಬರ್ತವೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸರಿಯಾದ ಎ ಬಿ ಎರಡು ಸರಿಯಾಗಿ ನೋಡಿ. ಅಂದರೆ ಗ್ರೀಕ್ ಮತ್ತು ರೋಮ್ನ ದೇವತೆಗಳು ಕೂಡ ಕಂಡು ಬರ್ತಾರೆ, ಪರ್ಷಿಯನ್ ಮತ್ತು ಹಿಂದೂ ದೇವತೆಗಳು ಕೂಡ ಈ ಒಂದು ಕಾನಿಷ್ಕನ ನಾಣ್ಯದಲ್ಲಿ ಕಂಡು ಬರ್ತಾರೆ ಅಂತಲೇ ಹೇಳ್ಬೋದು. ಓಕೆ, ಎ ಬಿ ಎರಡು ಸರಿಯಾಗಿದೆ. ಕುಶಣರ ಪರಮ ಸಂಸ್ಕೃತಿಯಾಗಿದ್ದರೂ ಕಾನಿಷ್ಕನ ನಾಣ್ಯಗಳಲ್ಲಿ ಬುದ್ಧನ ಜೊತೆಗೆ ಶಿವ ಮತ್ತು ಗ್ರೀಕ್ ದೇವತೆಗಳಾದ ಹೆರಾಕ್ಲಿಸ್ ಮತ್ತು ಪರ್ಷಿಯನ್ ದೇವತೆಗಳಾದ ಮಿತ್ರ ಮುಂತಾದ ಒಂದು ದೇವರ ಚಿತ್ರಗಳಿದ್ದಾವೆ ಅಂತಲೇ ಹೇಳ್ತೀವಿ ನೋಡಿ. ಶಿವ ದೇವತೆಯ ಒಂದು ಚಿತ್ರ ಕೂಡ ಈ ಒಂದು ಕಾನಿಷ್ಕನ ನಾಣ್ಯದ ಮೇಲೆ ಕಂಡು ಬರ್ತದೆ. ಮುಂದಿನ ಒಂದು ಪ್ರಶ್ನೆ, ಚೀನಿ ಚಕ್ರವರ್ತಿಗಳ ಪ್ರಭಾವದಿಂದಾಗಿ ಕುಶಣರ ದೊರೆಗಳು ಯಾವ ಬಿರುದನ್ನು ಅಳವಡಿಸಿಕೊಂಡರು? ಚೀನಿ ಚಕ್ರವರ್ತಿಗಳು ಸರಿಯಾದ ಉತ್ತರ ದೇವಪುತ್ರ ನೋಡ್ರಿ. ಚೀನಾ ದೇಶದವ್ರು ಏನಪ್ಪ ಅಂತಂದರೆ ದೇವರ ಮಕ್ಕಳು ಎಂಬ ಒಂದು ಅವರ ಒಂದು ಏನು ಬಿರುದನ್ನು ಪಡೆದುಕೊಂಡಿರ್ತಾರೆ. ಅವ್ರು ನೋಡಿ ಗೇಸಿಂದ ಏನು ಮಾಡ್ತಾರೆ ಅಂದರೆ ಕುಶಣರು ಏನು ಮಾಡ್ತಾರೆ ಅಂದರೆ ನಾವು ಕೂಡ ದೇವರ ಪುತ್ರಗಳು ಎಂಬ ಒಂದು ಬಿರುದನ್ನು ಅಳವಡಿಕೆ ಮಾಡಿಕೊಡುತ್ತಾರೆ ಅಂತಲೇ ಹೇಳ್ಬೋದು ನೋಡ್ರಿ. ಚೀನಿಯರು ತಮ್ಮ ರಾಜರನ್ನು ಸ್ವರ್ಗದ ಪುತ್ರ ಎಂಬ ಕರೆಯುತ್ತಿರ್ತಾರೆ. ಅದೇ ರೀತಿಯಾಗಿ ಕುಶಣರ ದೊರೆ ಕೂಡ ದೇವಪುತ್ರ ಎಂಬ ಬಿರುದನ್ನು ಧರಿಸುವ ಮೂಲಕ ರಾಜಪ್ರಭುತ್ವಕ್ಕೆ ದೈವಿಕ ಅಂಶವನ್ನು ಸೇರಿಸ್ತಾರೆ ಅಂತಲೇ ಹೇಳ್ಬೋದು. ಚೀನಿಯರ ಒಂದು ಅನುಕರಣೆಯನ್ನು ಪಡಿತಾರೆ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ, ಬೌದ್ಧ ಧರ್ಮದ ಮಹಾಯಾನ ವಿಶ್ವಕೋಶವೆಂದೇ ಪರಿಗಣಿಸಲಾಗುವ ಮಹಾವಿಭಾಷಾ ಶಾಸ್ತ್ರದ ಲೇಖಕ ಯಾರು? ಮಹಾವಿಭಾಷಾ ಶಾಸ್ತ್ರದ ಲೇಖಕ ಯಾರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ವಸುಮಿತ್ರ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. 4ನೇ ಬೌದ್ಧ ಸಮ್ಮೇಳನದಲ್ಲಿ ಅಧ್ಯಕ್ಷನಾಗಿರುವಂಥ ವಸುಮಿತ್ರ ಏನಪ್ಪ ಅಂತಂದರೆ ಮಹಾವಿಭಾಷಾ ಶಾಸ್ತ್ರ ಎಂಬ ಒಂದು ಬೃಹತ್ ಗ್ರಂಥವನ್ನು ಸಂಸ್ಕೃತದಲ್ಲಿ ರಚನೆ ಮಾಡ್ತಾನೆ ಅಂತಲೇ ಹೇಳ್ತೀವಿ. ಇದು ಬೌದ್ಧ ಸಿದ್ಧಾಂತಗಳ ಸಮಗ್ರ ವಿವರಣೆಯನ್ನು ಒಳಗೊಂಡಿರ್ತದೆ. ವಸುಮಿತ್ರ ಏನು ಮಾಡ್ತಾನೆ ಅಂದರೆ ಮಹಾವಿಭಾಷೆ ಎಂಬ ಒಂದು ಶಾಸ್ತ್ರವನ್ನು ಬರೀತಾನೆ. ಇದು ಸಂಸ್ಕೃತ ಭಾಷೆಯಲ್ಲಿದೆ. ಇದು ಸಿದ್ಧಾಂತ ಯಾವುದಂದರೆ ಬೌದ್ಧ ಸಿದ್ಧಾಂತಗಳನ್ನು ಒಳಗೊಂಡಿದೆ ಅಂತಲೇ ಹೇಳ್ಬೋದು. ಮುಂದಿನ ಒಂದು ಪ್ರಶ್ನೆ, ಕುಶಣರ ಒಂದು ಚೀನಾದ ನಾಣ್ಯಗಳ ಮೇಲೆ ಶಿವ ಮತ್ತು ನಂದಿಯ ಚಿತ್ರಗಳಿರುವುದು ಯಾವ ದೊರೆ ಕಾಲದಲ್ಲಿ ಹೆಚ್ಚು ಕಂಡು ಬಂದಿದೆ? ಕುಶಣರ ಒಂದು ಕಾಲದಲ್ಲಿ ಏನಪ್ಪ ಅಂತಂದರೆ ಶಿವ ಮತ್ತು ಏನಪ್ಪ ಅಂತಂದರೆ ನಂದಿಯ ಚಿತ್ರ ಇರೋದು ಯಾವ ದೊರೆಯ ಕಾಲದಲ್ಲಿ ಹೆಚ್ಚಾಗಿ ಕಂಡು ಬಂದಿದೆ ಅಂತ ಕೊಟ್ಟರು. ಇದಕ್ಕೆ ಸರಿಯಾದ ಉತ್ತರ ವಿಮಾ ಕಡ್ಪಿಸಸ್ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ ನೋಡಿ. ವಿಮಾ ಕಡ್ಪಿಸಸ್ ಕಾಲದಲ್ಲಿ ಏನಂತಂದರೆ ಈ ಒಂದು
ನಾಣ್ಯಗಳ ಮೇಲೆ ಶಿವ ಮತ್ತು ನಂದಿಯ ಒಂದು ಚಿತ್ರಗಳು ಕಂಡುಬರ್ತವೆ ಅಂತಲೇ ಹೇಳ್ಬೋದು. ಕಾನಿಸ್ಕನ ತಂದೆಯಾಗಿರುವಂಥ ವಿಮಾ ಹಿಂದೂ ಧರ್ಮ, ಅದರಲ್ಲೂ ಕೂಡ ವಿಶೇಷವಾಗಿ ಶೈವ ಒಂದು ಪಂಥವನ್ನು ಅಳವಡಿಸಿಕೊಂಡಿರ್ತಾನೆ. ಈತನ ಏನಪ್ಪ ಅಂತಂದರೆ ನಾಣ್ಯಗಳ ಮೇಲೆ ಶಿವ, ತ್ರಿಶೂಲ ಮತ್ತು ನಂದಿಗಳ ಚಿತ್ರಗಳನ್ನು ಸ್ಪಷ್ಟವಾಗಿ ಕಂಡುಬರ್ತವೆ ಅಂತ ಹೇಳ್ಬೋದು ಈತನ ಒಂದು ಕಾಲದಲ್ಲಿ. 22ನೇ ಒಂದು ಪ್ರಶ್ನೆ, ಗಾಂಧಾರ ಕಲೆಯ ಶಿಲ್ಪಗಳನ್ನು ಕೆತ್ತಲು ಮುಖ್ಯವಾಗಿ ಯಾವ ವಸ್ತುವನ್ನು ಬಳಸಲಾಗುತ್ತಿತ್ತು? ಈ ಒಂದು ಗಾಂಧಾರ ಶಿಲ್ಪ ಕಲೆಗಳನ್ನು ಕೆತ್ತಲು ಯಾವ ಒಂದು ವಸ್ತುವನ್ನು ಬಳಕೆ ಮಾಡುತ್ತಿದ್ದರು ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಸಿ ನೋಡಿ, ನೀಲಿ ಮತ್ತು ಬೂದು ಪದರಗಳನ್ನು ಬಳಕೆ ಮಾಡುತ್ತಿರ್ತಾರೆ ಈ ಒಂದು ಗಾಂಧಾರ ಶಿಲ್ಪಕಲೆಯನ್ನು ಕೆತ್ತಲು. ಗಾಂಧಾರ ಕಲೆಯಲ್ಲಿ ವಿಗ್ರಹಗಳನ್ನು ಕೆತ್ತಲು ಏನಂದರೆ ಮುಖ್ಯವಾಗಿ ನೀಲಿ ಮತ್ತು ಬೂದು ಬಣ್ಣದ ಮೈಕಾಶಿಷ್ಟ ಕಲ್ಲುಗಳನ್ನು ಬಳಕೆ ಮಾಡ್ತಿರ್ತಾರೆ. ನಂತರ ಇದೇ ರೀತಿಯಲ್ಲಿ ಹಂತಗಳಲ್ಲಿ ಗಾರೆಯನ್ನು ಬಳಕೆ ಮಾಡ್ತಾರೆ ಅಂತಲೇ ಹೇಳ್ಬೋದು. 23ನೇ ಒಂದು ಪ್ರಶ್ನೆ, ಕುಶಾಣರ ಕಾಲದಲ್ಲಿ ಸಮಾಜದ ಆರ್ಥಿಕತೆ ಪ್ರಗತಿಗೆ ಸಾಕ್ಷಿಯಾಗಿದ್ದ ಶ್ರೇಣಿ ಅಂತರ, ಇದಕ್ಕೆ ಏನಂತ ಕೇಳಿದ್ದಾರೆ. ಶ್ರೇಣಿ ಎಂದರೆ ಏನಂತ ಕೇಳಿದ್ದಾರೆ ನೋಡ್ರಿ. ಸಮಾಜದ ಆರ್ಥಿಕ ಪ್ರಗತಿಗೆ ಸಾಕ್ಷಿಯಾಗಿದ್ದ ಶ್ರೇಣಿ ಎಂದರೆ ಏನಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ವೃತ್ತಿಪರರು ಮತ್ತು ವ್ಯಾಪಾರಿ ಸಂಘಗಳನ್ನು ಶ್ರೇಣಿ ಎಂದು ಕರೆಯುತ್ತಿರ್ತಾರೆ. ಕುಶಾಣ ಕಾಲದಲ್ಲಿ ವ್ಯಾಪಾರ ಮತ್ತು ಕರಕುಶಲ ಉದ್ಯಮದ ಅತ್ಯಂತ ಉತ್ತುಂಗದಲ್ಲಿ ಕಂಡು ಬರ್ತಿರ್ತದೆ. ಕುಶಲಕರ್ಮಿಗಳು ಮತ್ತು ವ್ಯಾಪಾರಿಗಳು ಏನಪ್ಪ ಅಂತಂದರೆ ಶ್ರೇಣಿ ಎಂಬ ಒಂದು ಬಲಿಷ್ಠ ಸಂಘವನ್ನು ರಚಿಸಿಕೊಂಡಿಗೆಸಿದ್ದ ಬ್ಯಾಂಕ್ ಥರ ಕೆಲಸ ಮಾಡ್ತಿರ್ತಾರೆ ಕುಶಲಕರ್ಮಿಗಳು ಮತ್ತು ವ್ಯಾಪಾರಿಗಳು. ಶ್ರೇಣಿ ಎಂಬ ಒಂದು ಸಂಘವನ್ನು ಮಾಡಿಕೊಂಡಿರ್ತಾರೆ ನೋಡ್ರಿ ವೃತ್ತಿಪರರು ವ್ಯಾಪಾರಿ ಸಂಘಗಳು. ಮುಂದಿನ ಒಂದು ಪ್ರಶ್ನೆ, ಕುಶಾಣರ ಸಾಮ್ರಾಜ್ಯದ ಕೊನೆಯ ಪ್ರಬಲ ಮತ್ತು ಪ್ರಸಿದ್ಧ ದೊರೆ ಯಾರು? ಕುಶಾಣರ ಕೊನೆಯ ದೊರೆ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ವಾಸುದೇವ ನೋಡ್ರಿ. ವಾಸುದೇವ ಏನಪ್ಪ ಅಂತಂದರೆ ಕುಶಾಣ ವಂಶದ ಕೊನೆಯ ಪ್ರಬಲ ದೊರೆ ಆಗಿರ್ತಾನೆ. ಈತನ ಹೆಸರೇ ಸೂಚಿಸುವಂತೆ ಏನಪ್ಪ ಅಂತಂದರೆ ಈತ ಸಂಪೂರ್ಣವಾಗಿ ಭಾರತೀಯ ಸಂಸ್ಕೃತಿಯೊಂದಿಗೆ ಬೆರೆತು ಹೋಗಿರ್ತಾನೆ ಅಂತಲೇ ಹೇಳ್ಬೋದು. ಯಾಕಂದರೆ ವಾಸುದೇವ ಅಂತ ನೋಡಿ ಭಾರತೀಯ ಒಂದು ಹೆಸರನ್ನು ಇಟ್ಕೊಂಡಿದ್ದಾನೆ ಅಂತಲೇ ಹೇಳ್ಬೋದು. ಈತನ ನಾಣ್ಯಗಳಲ್ಲಿ ಕೂಡ ಶಿವನ ಚಿತ್ರಗಳು ಕಂಡು ಬರ್ತವೆ. ಯಾರು ವಾಸುದೇವನ ಒಂದು ನಾಣ್ಯಗಳಲ್ಲಿ ಶಿವನ ಚಿತ್ರ ಕಂಡು ಬರ್ತವೆ ಅಂತಲೇ ಹೇಳ್ತೀವಿ. ಮುಂದಿನ ಒಂದು ಪ್ರಶ್ನೆ, ಕನಿಷ್ಕನ ನಾಣ್ಯಗಳ ಮೇಲೆ ಯಾವ ಭಾಷೆ ಮತ್ತು ಲಿಪಿಯನ್ನು ಪ್ರಧಾನವಾಗಿ ಬಳಸಲಾಗಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಸರಿಯಾದ ಉತ್ತರ ಆಪ್ಷನ್ಸ್ ಸಿ ಅಂತ ಹೇಳ್ಬೋದು, ಬ್ಯಾಕ್ಟ್ರಿಯನ್ ಭಾಷೆ ಗ್ರೀಕ್ ಲಿಪಿಯನ್ನು ಬಳಕೆ ಮಾಡಿರ್ತಾರೆ ಈ ಒಂದು ಕನಿಷ್ಕನ ನಾಣ್ಯಗಳ ಮೇಲೆ. ಮೊದಲಿಗೆ ಕುಶಾಣರು ಏನಪ್ಪ ಅಂತಂದರೆ ಗ್ರೀಕ್ ಭಾಷೆಯನ್ನು ಬಳಸ್ತಿರ್ತಾರೆ. ಕನಿಷ್ಕನ ಕಾಲದಲ್ಲಿ ಏನಂತಂದರೆ ಗ್ರೀಕ್ ಲಿಪಿಯನ್ನು ಬಳಸಿಗೆಸಿಂದ ಬರೆಯುವ ಮತ್ತು ಸ್ಥಳೀಯ ಇರಾನಿನ ಭಾಷೆಯಾದ ಬ್ಯಾಕ್ಟ್ರಿಯನ್ ಭಾಷೆಯನ್ನು ತಮ್ಮ ನಾಣ್ಯಗಳ ಮೇಲೆ ಬಳಕೆಯನ್ನು ಮಾಡ್ತಾರೆ. ಕನಿಷ್ಕನ ಕಾಲದಲ್ಲಿ ಮೊದಲು ಏನು ಮಾಡ್ತಿರ್ತಾರೆ ಅಂದರೆ ಗ್ರೀಕ್ ಭಾಷೆಯನ್ನು ಬಳಕೆ ಮಾಡ್ತಿರ್ತಾರೆ. ನಂತರದಲ್ಲಿ ಈ ಒಂದು ಬ್ಯಾಕ್ಟ್ರಿಯನ್ ಭಾಷೆಗಳನ್ನು ಕೂಡ ಕನಿಷ್ಕನ ಕಾಲದಲ್ಲಿ ಬಳಕೆ ಮಾಡ್ತಾರೆ ಅಂತಲೇ ಹೇಳ್ಬೋದು. 26ನೇ ಒಂದು ಪ್ರಶ್ನೆ ಇದು ನೋಡಿ ಸ್ನೇಹಿತರೆ, ಕುಶಾಣ ಸಾಮ್ರಾಜ್ಯವು ಉತ್ತರ ಭಾರತದಲ್ಲಿ ಪತನವಾದ ನಂತರ ಆ ಜಾಗದಲ್ಲಿ ಯಾವ ಒಂದು ಬೃಹತ್ ಸಾಮ್ರಾಜ್ಯವು ಉದಯಿಸುತ್ತಂತ ಕೊಟ್ಟಿದ್ದಾರೆ. ಅಂದರೆ ಈ ಒಂದು ಕುಶಾಣರು ಕೊನೆ ದೊರೆ ಆಗಿರುವಂಥ ವಾಸುದೇವ ಮರಣ ನಂತರ ಆ ಜಾಗದಲ್ಲಿ ಯಾವ ಸಾಮ್ರಾಜ್ಯ ಉದಯ ಆಯ್ತು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಗುಪ್ತ ಸಾಮ್ರಾಜ್ಯ ಅಂತ ಹೇಳ್ತೀವಿ. ಕುಶಾಣರಾಗಣ ಗುಪ್ತರು ಬರ್ತಾರೆ ನೋಡ್ರಿ. ಕ್ರಿಸ್ತ ಶಕ 3ನೇ ಶತಮಾನದ ವೇಳೆಗೆ ಕುಶಾಣರ ಸಾಮ್ರಾಜ್ಯ ದುರ್ಬಲವಾಗ್ತದೆ. ಪಶ್ಚಿಮದ ಸಾಸನಿಯನ್ ಮತ್ತು ಉತ್ತರದ ಒಂದು ಗುಪ್ತ ಸಾಮ್ರಾಜ್ಯ ಏನಾಗ್ತಂದರೆ ಉದಯ ಆಗ್ತದೆ. ಇದು ಕುಶಾಣರನ್ನು ಸಂಪೂರ್ಣವಾಗಿ ಇತಿಹಾಸದ ಪುಟ ಸೇರ್ತದೆ ಅಂತಲೇ ಹೇಳ್ಬೋದು ನೋಡಿರಿ. ಕುಶಾಣರ ಅಂತ ಯಾರು ಬರ್ತಾರೆ? ಗುಪ್ತರು ಬರ್ತಾರೆ ನೋಡಿ. 27ನೇ ಒಂದು ಪ್ರಶ್ನೆ, ಪ್ರಾಚೀನ ಭಾರತದಲ್ಲಿ ಚೀನಾ, ಭಾರತ, ಪರ್ಷಿಯಾ ಮತ್ತು ರೋಮ್ನ ಸಾಮ್ರಾಜ್ಯಗಳ ನಡುವೆ ಪ್ರಬಲ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಕುಶಾಣರು. ಇವರೇನಪ್ಪ ಅಂತಂದರೆ ಚೀನಾ, ಭಾರತ, ಪರ್ಷಿಯನ್, ರೋಮ್ಗಳ ನಡುವೆ ಒಂದು ಪ್ರಬಲ ಸೇತುವೆಯಾಗಿ ಸಂಪರ್ಕ ಸೇತುವೆಯಾಗಿ ಇರ್ತಾರೆ ಕುಶಾಣರು. ಮಧ್ಯ ಏಷ್ಯಾದಿಂದ ಉತ್ತರ ಭಾರತದವರೆಗೆ ಹರಡಿದ ಕುಶಾಣ ಸಾಮ್ರಾಜ್ಯ ಭೌಗೋಳಿಕವಾಗಿ 4 ಮಹಾನ್ ನಾಗರಿಕತೆಗಳ ನಡುವೆ ಸೇತುವೆ ಆಗಿರ್ತದೆ. ಯಾವ್ಯಾವ ಅಂದರೆ ರೋಮ್ ಆಗಿರ್ಬೋದು, ಚೀನಾ, ಪರ್ಷಿಯಾ, ಭಾರತ. ಇವು 4 ಒಂದು ಏನಿದ್ದಾವೆ ನಾಗರಿಕತೆಗಳಲ್ಲಿ ಸೇತುವೆ ಆಗಿರುತ್ತೆ ಅಂತ ಹೇಳ್ಬೋದು. ಇದು ಸಂಸ್ಕೃತಿ ವಿನಿಮಯ ಸುಲಭವಾಗ್ತದೆ ಇದರಿಂದ. ಅಂದರೆ ಗ್ರೀಕರು
ಮತ್ತು ಭಾರತದಲ್ಲಿ ಭಾರತದ ಒಂದು ಸಂಸ್ಕೃತಿ ಗ್ರೀಕ್ ದೇಶಕ್ಕೆ ಓದಿದ ಗ್ರೀಕರ ಒಂದು ಕಲೆಗಳು ಭಾರತ ದೇಶದಲ್ಲಿ ಬರ್ತವೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಸಂಸ್ಕೃತಿ ವಿನಿಮಯ ಆಗುತ್ತವೆ. 28ನೇ ಒಂದು ಪ್ರಶ್ನೆ, ಕುಶಾಣರ ಕಾಲದಲ್ಲಿ ಚೀನಾಕ್ಕೆ ಬೌದ್ಧ ಧರ್ಮದ ಪ್ರಸಾರವಾಗಲು ಮುಖ್ಯ ಕಾರಣವೇನು? ಈ ಒಂದು ಕುಶಾಣರ ಕಾಲದಲ್ಲಿ ಚೀನಾ ಧರ್ಮಕ್ಕೆ ಬೌದ್ಧ ಧರ್ಮದ ಪ್ರಸಾರವಾಗಲು ಕಾರಣ ಏನಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ನಾವು ಆಗಲೇ ನೋಡಿದ ಹಾಗೆ ರೇಷ್ಮೆ ಮಾರ್ಗದ ಮೇಲಿನ ಹಿಡಿತದಿಂದ. ಈ ಒಂದು ಕಾನಿಷ್ಕನ ರೇಷ್ಮೆ ಮಾರ್ಗದ ಹಿಡಿತದಿಂದ ಏನಂತಂದರೆ ಚೀನಾ ದೇಶಕ್ಕೆ ಈ ಒಂದು ಬೌದ್ಧ ಧರ್ಮ ಪ್ರಸಾರ ಆಗುತ್ತೆ ನೋಡ್ರಿ. ಕಾನಿಷ್ಕನ ರೇಷ್ಮೆ ಮಾರ್ಗದ ಮೇಲಿನ ಹಿಡಿತದಿಂದಾಗಿ ಬೌದ್ಧ ಸನ್ಯಾಸಿಗಳಿಗೆ ಚೀನಾ ಮತ್ತು ಮಧ್ಯ ಏಷ್ಯಾಕ್ಕೆ ಪ್ರಯಾಣಿಸಲು ಭದ್ರತೆ ಸಿಗುತ್ತದೆ. ಇದರಿಂದ ಏನಾಗುತ್ತೆ ಅಂದರೆ ಮಾಯಾನ ಬೌದ್ಧ ಧರ್ಮದ ಚೀನಾಕ್ಕೆ ವೇಗವಾಗಿ ಹರಡುತ್ತೆ ಅಂತಲೇ ಹೇಳ್ಬೋದು. ಬೌದ್ಧ ಧರ್ಮದಲ್ಲಿ ಮಹಾಯಾನ ಹೀನಯಾನ ಅಂತ 2 ರೀತಿಯಲ್ಲಿ ಬರ್ತವೆ. ಅದರಲ್ಲಿ ಮಹಾಯಾನ ಏನಪ್ಪ ಅಂತಂದರೆ ಚೀನಾ ದೇಶದಲ್ಲಿ ಅತಿ ಹೆಚ್ಚು ವ್ಯಾಪಕವಾಗಿ ಹರಡುತ್ತದೆ ಮಹಾಯಾನ. ಓಕೆ, ಇದು 4ನೇ ಬೌದ್ಧ ಸಮ್ಮೇಳನದಲ್ಲಿ 2 ಆಗಿರ್ತವೆ ಅಂತ ಹೇಳ್ಬೋದು, ಹೀನಯಾನ ಮಹಾಯಾನ. ಕಾನಿಷ್ಕನ ಆಸ್ಥಾನವನ್ನು ಅಲಂಕರಿಸಿದ ಗ್ರೀಕ್ ಇಂಜಿನಿಯರ್ ಯಾರು ಅಂತ ಕೊಟ್ಟಿದ್ದಾರೆ. ವಾಸ್ತುಶಿಲ್ಪಿ ಯಾರು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇವನು ಪೇಶಾವರದಲ್ಲಿ ಬೃಹತ್ ಸ್ತೂಪವನ್ನು ನಿರ್ಮಿಸಿದನೆಂದು ಹೇಳಲಾಗುತ್ತದೆ. ಕಾನಿಷ್ಕನ ಆಸ್ಥಾನದಲ್ಲಿರುವಂಥ ಗ್ರೀಕ್ ಇಂಜಿನಿಯರ್ ಯಾರಾಗಿದ್ದಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಅಗೆಸಿಲಾಸ್. ಅಗೆಸಿಲಾಸ್ ಏನಪ್ಪ ಅಂತಂದರೆ ಇದೇನಪ್ಪ ಅಂತಂದರೆ ಕಾನಿಷ್ಕನ ಆಸ್ಥಾನವನ್ನು ಅಲಂಕರಿಸಿದ ಗ್ರೀಕ್ ಇಂಜಿನಿಯರ್ ಆಗಿದ್ದಾನೆ. ಕಾನಿಷ್ಕನ ತನ್ನ ರಾಜಧಾನಿ ಪೇಶಾವರದಲ್ಲಿ ಬುದ್ಧನ ಸ್ಮರಣಾರ್ಥವಾಗಿ ಅತ್ಯಂತ ಎತ್ತರದ ಮರದಿಂದ ಮಾಡಿದ ಬೃಹತ್ ಸ್ತೂಪವನ್ನು ನಿರ್ಮಾಣ ಮಾಡ್ತಾನೆ. ಇದನ್ನು ಯಾರು ನಿರ್ಮಾಣ ಮಾಡ್ತಾರೆ ಅಂದರೆ ವಾಸ್ತುಶಿಲ್ಪಿ ಯಾರಂದರೆ ಅಗೆಸಿಲಾಸ್ ಆಗಿರ್ತಾನೆ ನೋಡ್ರಿ. ಗ್ರೀಕ್ ದೇಶ ಆಗಿರುವಂಥ ವಾಸ್ತುಶಿಲ್ಪಿ ಅಗೆಸಿಲಾಸ್ ಇದನ್ನು ಉಸ್ತುವಾರಿಯಾಗಿ ಕಾರ್ಯನಿರ್ವಹಿಸ್ತಿರ್ತಾನೆ. ಈ ಒಂದು ಮರದಿಂದ ಮಾಡಿದ ಬುದ್ಧನ ಒಂದು ಕೆತ್ತನೆಯನ್ನು ಮಾಡ್ತಾನೆ ಅಂತ ಹೇಳ್ಬೋದು. ಎಲ್ಲಿ? ಪೇಶಾವರದಲ್ಲಿ. ಕೊನೆಯ ಪ್ರಶ್ನೆ ಇವತ್ತಿಂದು, ಭಾರತೀಯ ಕಲೆ, ಸಾಹಿತ್ಯ ಮತ್ತು ವಿಜ್ಞಾನ ಕ್ಷೇತ್ರಗಳಲ್ಲಿ ಕುಶಾಣರ ಕೊಡುಗೆಗಳನ್ನು ಪರಿಗಣಿಸಿ ಕಾನಿಷ್ಕನನ್ನು ಇತಿಹಾಸಕಾರರು ಏನೆಂದು ಕರೆದಿದ್ದಾರೆ? ಓಕೆ, ಈ ಒಂದು ಪ್ರಶ್ನೆಗೆ ನೀವೇನಂದರೆ ಕಾಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ. ಓಕೆ, ಕಾಮೆಂಟ್ ಮಾಡಿ. ಕಾನಿಷ್ಕನನ್ನು ಇತಿಹಾಸಕಾರರು ಏನೆಂದು ಕರೆದಿದ್ದಾರೆ ಅಂತ ನೀವು ಕಾಮೆಂಟ್ ಮೂಲಕ ತಿಳಿಸಿ. ಇದು ಕುಶಾಣರಿಗೆ ಸಂಬಂಧಿಸಿದಂಥ ಪ್ರಮುಖ ಚಾಪ್ಟರ್ ವೈಸ್ ಪ್ರಶ್ನೆಗಳಾಗಿದ್ದು ನೋಡ್ರಿ. ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಬೇಗನೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಅದೇ ರೀತಿಯಾಗಿ ಸೂಪರ್ ಆದ ಕಮೆಂಟ್ ಹಾಕಿ. ಈ ಒಂದು ಪ್ರಶ್ನೆಗೂ ಕೂಡ ಕಮೆಂಟಲ್ಲಿ ಉತ್ತರವನ್ನು ತಿಳಿಸಿ. ಇಲ್ಲಿವರೆಗೂ ಯಾರು ನೋಡಿದ್ರೆ ಅವರಿಗೆಲ್ಲರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ವಿಡಿಯೋ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಚಾಪ್ಟರ್ ವೈಸ್ ಒಂದು ಏನಿದೆ ಕ್ಲಾಸ್ ಯಾರೂ ಮಾಡಲ್ಲ ಜಾಸ್ತಿ, ಚಾಪ್ಟರ್ ವೈಸ್ ಕ್ಲಾಸ್ ಇದೆ ನೋಡಿರಿ. ಇವು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಆಗಿರುತ್ತೆ ನೋಡಿರಿ. ನಾನು ಇವು ಕೂಡ ಪ್ರಶ್ನೆ ಮತ್ತು ಉತ್ತರಗಳನ್ನು ಕೂಡ ಎಲ್ಲಿ ಇರುತ್ತೆ ಅಂತ ಫೋಟೋ ಹೊಡೆದು ಪೋಸ್ಟ್ನಲ್ಲಿ ಹಾಕ್ತೀನಿ. ಓಕೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್. ಇವತ್ತಿನ ಏನಂತಂದರೆ ಕುಶಾಣರಿಗೆ ಸಂಬಂಧಿಸಿದಂಥ ಪ್ರಮುಖ ಪ್ರಶ್ನೆ ಇತ್ತು. ನೀವು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕೊನೆವರೆಗೂ ವಿಡಿಯೋವನ್ನು ನೋಡಿ ದಿನನಿತ್ಯ ಪ್ರಾಕ್ಟೀಸ್ ಮಾಡಿ ನಿಮ್ಮ ಒಂದು ಪರೀಕ್ಷೆಯನ್ನು ಯಶಸ್ವಿಗೊಳಿಸಿ. ಓಕೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.